ಮಹಾಭಾರತದ ಯುದ್ಧ ಮುಗಿದ ನಂತರ ಶ್ರೀಕೃಷ್ಣನು ತನ್ನ ದ್ವಾರಕಾ ನಗರದಲ್ಲಿ ಶಾಂತಿಯ ಜೀವನ ನಡೆಸುತ್ತಿದ್ದ. ಆದರೆ ಯಾದವ ಹೆಮ್ಮೆಯಿಂದ ಹಠಮಾರಿ ನಡೆದು ಶಾಪಿತನಾಗಿದ್ದರು. ಶ್ರೀಕೃಷ್ಣನು ಇದನ್ನು ತಿಳಿದು ಇದನ್ನು ತಡೆಹಿಡಿಯಲು ಯತ್ನಿಸಿದರೂ ಯಾದವರು ಪರಸ್ಪರ ಕಲಹಿಸಿ ತಮ್ಮನ್ನು ತಾವೇ ನಾಶ ಮಾಡಿಕೊಂಡರು. ಇದನ್ನು ನೋಡಿ ಕೃಷ್ಣನು ದ್ವಾರಕೆಯಿಂದ ಹೊರಟು ಬಂದನು ಕಾಡಿಗೆ ಹೋದನು. ಅಲ್ಲಿ ಕೃಷ್ಣನು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಶಿಖಾರಿಜರ ಎಂಬವನಿಗೆ ಕೃಷ್ಣನ ಕಾಲು ಹರಣಿನ ಮುಖದಂತೆ ಕಾಣಿತು. ಅವನು ಬಾಣವೊಂದು ಹಾರಿಸಿದನು. ಆ ಬಾಣ ಕೃಷ್ಣನ ಕಾಲಿಗೆ ತಗುಲಿ ಗಾಯವಾಯಿತು. ಶಿಕಾರಿ ಮುಂದೆ ಬಂದು ನೋಡಿ ಅದು ಶ್ರೀಕೃಷ್ಣನೆಂದು ಅರಿತು ಭಯದಿಂದ ಕ್ಷಮೆ ಕೇಳಿದನು. ಕೃಷ್ಣನು ಶಿಕಾರಿಗೆ ನಗು ಮುಖದಿಂದ ಕ್ಷಮೆ ನೀಡಿ ಇದು ತನ್ನ ಈ ಜೀವದ ಅಂತಿಮ ಕ್ಷಣವೆಂದು ತಿಳಿಸಿದನು. ಆ ಬಳಿಕ ಕೃಷ್ಣನು ತನ್ನ ದೈವಿ ಶರೀರವನ್ನು ತ್ಯಜಿಸಿ ವೈಕುಂಠಕ್ಕೆ ಪ್ರಯಾಣ ಮಾಡಿದ. ಕೃಷ್ಣನ ಈ ಅಂತ್ಯದಿಂದ ದ್ವಾಪರ ಯುಗದ ಅಂತ್ಯವೂ ಆಗಿ ಕಲಿಯುಗ ಪ್ರಾರಂಭವಾಯಿತು. ಕೃಷ್ಣನು ತನ್ನ ಜೀವನದ ಕೊನೆಯಲ್ಲಿ ಸಹ ಶಾಂತಿ, ಕ್ಷಮೆ ಮತ್ತು ದೈವತ್ವವನ್ನು ತೋರಿದನು. ಇಲ್ಲಿಂದ ಶ್ರೀರಾಮನ ದೇವಸ್ಥಾನವನ್ನು ಸ್ಥಾಪಿಸಿದರು.